ಹೇ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಕಾರ್ ತಗೊಂಡು 5000 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಏನು ಈ ಕಡೆಯಿಂದ ಇಳಿತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ, ಆ ಕಡೆ ಕರ್ಕೊಂಡು ಹೋಗ್ತೀನಿ. ಸೊ 5000 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಟಾಟಾ ಪಂಚ್ ಮಿಡ್ ವೇರಿಯಂಟ್ ಇದು. ಇದರಲ್ಲಿ ಸನ್ ರೂಫ್ ಬರುತ್ತೆ. ಅಡ್ವೆಂಚರ್ ಪ್ಲಸ್ ಅಲ್ಲ, ಅಡ್ವೆಂಚರ್ ಎಸ್ ಅಂತ ಕರೀತಾರೆ ಈ ಮಾಡೆಲ್ನ. 500 ಕಿಲೋಮೀಟರ್ಸ್ ಓಡಿಸಿದಾಗ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋಗೆ ನೀವು ಕೊಟ್ಟಿದ್ದ ರೆಸ್ಪಾನ್ಸ್ ಕ್ರೇಜಿ ಆಗಿತ್ತು. ಆ ನಂತರ ನಾನು ಯಾವುದೇ ವಿಡಿಯೋ ಈ ಚಾನಲಲ್ಲಿ ಹಾಕಿಲ್ಲ. ಐ ಆಮ್ ಸೋ ಸಾರಿ, ಆಕ್ಯುಪೈಡ್ ಆಗಿಬಿಟ್ಟಿದ್ದೆ. ಬಟ್ ಜಾಸ್ತಿ ಜನ ಕಮೆಂಟ್ ಮಾಡಿದರು ಆ ವಿಡಿಯೋದಲ್ಲಿ, ಈಗ ಹೆಂಗಿದೆ ಬ್ರೋ 5000 ಎಷ್ಟು ಓಡಿಸಿದ್ದೀರಾ ಅಂತ. ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿದ್ದೆ. ಬಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಬಿಡೋಣ ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ಏನೇನೆಲ್ಲ ನಡೀತು ಈ 5000 ಕಿಲೋಮೀಟರ್ಸಲ್ಲಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಶಾರ್ಟ್ ಆ್ಯಂಡ್ ಕ್ಯೂಟ್ ಆಗಿರುತ್ತೆ. ಫಸ್ಟು ನಾನು ನಿಮಗೆ ಓಡೋಮೀಟರ್ ತೋರಿಸ್ಬಿಡ್ತೀನಿ ಬನ್ನಿ. ಓಡೋಮೀಟರಲ್ಲಿ 5294, ಆಲ್ಮೋಸ್ಟ್ 5300 ಕಿಲೋಮೀಟರ್ಸ್. ಡೆಫಿನೆಟ್ಟಾಗಿ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಕಾರ್ ಇನ್ನೂ ಹಂಗೆ ಹೊಸದಾಗಿ ನಾನು ಮೇಂಟೈನ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ಕೂಡ ಇನ್ನೂ ಕಿತ್ತಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ಕೂಡ ಕಿತ್ತಿಲ್ಲ. 10 ತಿಂಗಳ ಮೇಲೆ ಆಯಿತು ಹಿಂಗೆ ಮೇಂಟೈನ್ ಮಾಡೋಣ ಅಂತ. ಇಲ್ಲಿ ನೋಡಿ, ಇಲ್ಲಿರೋ ಕವರ್ ಕೂಡ ನಾನು ಕಿತ್ತಿಲ್ಲ, ಬೇರೆದೆಲ್ಲರೂ ಕಿತ್ತಾಕಿದ್ದೀನಿ. ಬಟ್ ಓವರಾಲ್ ನಾನು ಬೆಸ್ಟ್ ಅನ್ನೋದಂದರೆ ವೇಡ ವೆರಿ ಗುಡ್ ಫ್ಯಾಮಿಲಿ ಟೈಮ್. ಈ ಕಾರ್ ತೊಗೊಂಡ್ಮೇಲೆ ಯಾವ ಜಾಗಕ್ಕೆ ಹೋಗಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಫಸ್ಟು ನಂದಿ ಹಿಲ್ಸು, ಆಮೇಲೆ ಈಶಾ ಚಿಕ್ಕಬಳ್ಳಾಪುರ, ಆಮೇಲೆ ಮೈಸೂರಿಗೆ ಹೋಗಿದ್ವಿ ಒಂದು ಸತಿ ಪೂಜೆ ಮಾಡಿಸ್ಕೊಂಬರೋದಕ್ಕೆ. ಆಮೇಲೆ ತಿರುವಣ್ಣಾಮಲೆಗೆ ಹೋದ್ವಿ, ತಿರುಪತಿಗೆ ಹೋಗಿದ್ವಿ, ತಮಿಳ್ನಾಡಲ್ಲಿ. ಮತ್ತು ಈ ಥರ ಸ್ಮಾಲ್ ಚಿಕ್ಕ ಟ್ರಿಪ್ಸ್ ಎಲ್ಲ ಜಾಸ್ತಿ ಫ್ಯಾಮಿಲಿ ಜೊತೆ ಸುತ್ತಾಡಿದ್ದೀವಿ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಬಿಕಾಸ್ ಒಂದು ವೆಹಿಕಲ್ ಇರೋದ್ರಿಂದ ಎಲ್ಲಿಗಾದ್ರೂ ಹೋಗಬೇಕು ಬರಬೇಕು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಿಂದನೇ ನಾನು ವೆಹಿಕಲ್ ತೊಗೊಂಡಿದ್ದು. ಒಂದು ಸತಿ ಫ್ಯಾಮಿಲಿದಲ್ಲಿ ಎಮರ್ಜೆನ್ಸಿ ಆದಾಗಲೂ ಸಡನ್ನಾಗಿ ಹಾಸ್ಪಿಟ್ಲ್ ಹೋಗೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಇದನ್ನು ನೀವೊಂದು ಎಕ್ಸ್ಪೆನ್ಸ್ ಅಂತ ಮಾತ್ರ ಅನ್ಕೊಬೇಡಿ. ಕಾರ್ ತೊಗೊಳೋದು ಮಿಡಲ್ ಕ್ಲಾಸ್ ಪರ್ಟಿಕ್ಯುಲರ್ಲಿ, ದಿಸ್ ಇಸ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲಕ್ಸುರಿ ಅಂತಲೇ ಹೇಳ್ಬೋದು. ನನಗೆ ಬೇಕು ಅನಿಸ್ತು, ಐ ಬಾಟ್ ಇಟ್. ಬಟ್ ಬೆಸ್ಟ್ ಥಿಂಗ್ ಅದು ಅಪಾರ್ಟ್ ಫ್ಯಾಮಿಲಿ ಟೈಮ್, ಹ್ಯಾಪಿನೆಸ್ ಎಲ್ಲ ಇತ್ತು. ಓಕೆ, ಸೂಪರ್. ಅದು ಬಿಟ್ಟರೆ ನಾನು ಎಂಜಾಯ್ ಮಾಡಿದ್ದು ಇನ್ವೆಸ್ಟ್ಮೆಂಟ್ ಏನು ಅಂದರೆ ಇದರಲ್ಲಿ ಈ ಮಲ್ಟಿಮೀಡಿಯಾ ಬರಲ್ಲ, ಓಕೆನಾ. ಸೊ ಮಲ್ಟಿಮೀಡಿಯಾ ನಾನು ಹಾಕ್ಸಿದ್ರಲ್ಲಿ ಬೆಸ್ಟ್ ಥಿಂಗ್ ಈ ಸ್ಕ್ರೀನ್ ಇರೋದ್ರಿಂದ. ನಾವೆಲ್ಲ GTA Vice City ಫ್ಯಾನ್ಸ್ ಅಲ್ವಾ. ಸೊ ಮ್ಯಾಪ್ಸ್ ಎಲ್ಲ ಹಾಕ್ಕೊಂಡು ಎಲ್ಗಂದ್ರೆ ಅಲ್ಲಿಗೆ ಹೋಗಿದ್ದೀವಿ, ಎಲ್ಗಂದ್ರೆ ಅಲ್ಲಿ ಡ್ರೈವ್ ಮಾಡಿದ್ದೀವಿ. ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬಂದುಬಿಟ್ಟಿದ್ದೀನಿ 2-3 ಸತಿ, 4-5 ಸತಿ. ಸೊ ಬೆಸ್ಟ್ ಥಿಂಗ್ ಅದು. ಮತ್ತು AC ಇದೆಲ್ಲ ಯಾವುದು ಕಂಪ್ಲೇಂಟ್ಸೇ ಇಲ್ಲ ನನಗೆ. ಬಟ್ ಈ ಗೇರಲ್ಲಿ ಮಾತ್ರ ನಾನು ರಿವರ್ಸ್ ಗೇರು ಮತ್ತು ಫ್ರಂಟ್ ಗೇರ್ ಹಾಕೋವಾಗ ಸ್ವಲ್ಪ ಸ್ಟಕ್ ಆಗೋ ಥರ ನನಗೆ ಫೀಲ್ ಆಗುತ್ತೆ. ಅದೊಂದೇ ಒಂದು ಡ್ರಾಬ್ಯಾಕ್. ಅದು ಬಿಟ್ಟರೆ ಬೇರೆ ಯಾವುದು ಡ್ರಾಬ್ಯಾಕ್ ಇಲ್ಲ. 2 ಸರ್ವಿಸ್ ಮುಗಿಸಿದ್ದೀವಿ. ಆ ಸರ್ವಿಸ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಬಟ್ ಸೆಕೆಂಡ್ ಸರ್ವಿಸ್ ನನಗೆ ಒಳ್ಳೆ ಅಲ್ಲಿರೋ ಅಡ್ವೈಸರ್ ಸಿಕ್ಕಿದ್ರು. ಸೊ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರು. ನಾನು KHT ಕೋಲಾರಲ್ಲೇ ಈ ಒಂದು ಕಾರ್ನ ತೊಗೊಂಡಿದ್ದು. ಸೊ ಸರ್ವಿಸ್ ಓಕೆ ಆಗಿದೆ. ಈಗ 3rd ಸರ್ವಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ 3rd ಸರ್ವಿಸೇ ಮೇನ್ ಸರ್ವಿಸ್. ಆಯಿಲ್ ಎಲ್ಲ ಚೇಂಜ್ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದು ಕಂಪ್ಲೇಂಟೇ ಇಲ್ಲ ಗೈಸ್. ಸೊ ಸೂಪರಾಗಿ ವರ್ಕ್ ಆಗ್ತಾಯಿದೆ, ಚೆನ್ನಾಗಿ ಹೋಗ್ತಾಯಿದೆ. ಎಲ್ಲೂ ಡ್ರಾಬ್ಯಾಕ್ ಎಲ್ಲ ಏನಾಗಿಲ್ಲ, ಎಲ್ಲೂ ನಿಂತೋಗಿಲ್ಲ. ಹಿಲ್ ಸ್ಟೇಷನ್ಸಲ್ಲಿ ಓಡಿಸಿದ್ದೀನಿ. ಸ್ವಲ್ಪ ಪವರ್ ಒಪ್ಕೊತೀನಿ ಕಮ್ಮಿನೇ. ಬಟ್ ಸಿಟಿ ಮೋಡಲ್ ಹಾಕಿ ಓಡಿಸಿದ್ರೆ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೆಲ್ಲ ಏನೂ ಅನಿಸಲ್ಲ. ತಿರುಪತಿಗೆ ಹೋದಾಗ ಬೆಟ್ಟ ಹತ್ತೋವಾಗ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಗೇರಲ್ಲಿ ಕೂಡ ಹೋಗಿದ್ದೀನಿ. ಬಟ್ ಇಟ್ ಈಸ್ ಪರ್ಫಾರ್ಮಿಂಗ್ ಲೈಕ್ ಎನಿಥಿಂಗ್ ಗುಡ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಕಾರ್. ಬೇರೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಅದು ನನಗೆ ಬಿಟ್ಟಿದ್ದು. ಬಟ್ ಓವರಾಲ್ ನನ್ನ ಮೇಂಟೆನೆನ್ಸ್ ಒಂದು ಸತಿ ರೌಂಡಾಗಿ ತೋರಿಸ್ತೀವಿ ಬನ್ನಿ ಸೈಡಲ್ಲಿಂದ. ಸೊ ಚೆನ್ನಾಗೇ ಮೇಂಟೈನ್ ಮಾಡಿದ್ದೀನಿ ಡೀಸೆಂಟಾಗಿ. ಸೊ ಈ ಒಂದು ಟೈಲ್ ಲ್ಯಾಂಪ್, ಎಕ್ಸ್ಟ್ರಾ ಆಕ್ಸಸರೀಸ್ ನಾನು ಏನು ಹಾಕ್ಸಿದ್ನಲ್ಲ ಎಲ್ಲ ಬೇಸಿಕ್ಸೇ. ಬೇರೆ ಏನೂ ಅಡ್ವೆಂಚರಾಗಿ ನಾನು ಏನೂ ಮಾಡಿಲ್ಲ, ಬೇರೆ ಏನೂ ಚೇಂಜು ಮಾಡಿಲ್ಲ. ನಾನು ಹೆಂಗೆ ಕೊಟ್ಟಿದ್ರು ಹಂಗೆ ಇಟ್ಕೊಂಡಿದ್ದೀನಿ. ಹಿಂದ್ಗಡೆ ಕೂಡ ಸೀಟ್, ರೂಮ್ಸು, ಪ್ಯಾರೆಂಟ್ಸ್ ಕೂತ್ಕೊಳಕ್ಕೆ ಕರೆಕ್ಟಾಗಿರುತ್ತೆ. ಒಂದು 4 ಜನ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ತೀವಿ. ಈ ಒಂದು ಮ್ಯಾಟ್ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ಕರೆಕ್ಟಾಗಿ ಜ್ಞಾಪಕ ಬಂತು ಬನ್ನಿ. ಸೊ ಈ ಮ್ಯಾಟು ಮಾತ್ರ ನೀವು ಇಲ್ಲಿ ನೋಡಿದ್ರ ಅವತ್ತು ಕುಡಿದ್ಬಿಟ್ಟು ಹಾಕಿರೋ ಮಾನ್ಸ್ಟರ್ ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಇದೆ ಅಲ್ಲ ಮ್ಯಾಟು, ಇದು ಕಂಪನಿದಲ್ಲಿ ಅದು ಯಾವುದೋ ಆಕ್ಸಸರೀಸಲ್ಲೇ ಬರುತ್ತೆ, ಅದರಲ್ಲೇ ಕೊಡ್ತಾರೆ. ಈ ಮ್ಯಾಟು ತುಂಬ ಬೇಗ ಡಸ್ಟ್ ಆಗಿಬಿಡುತ್ತೆ. ಮತ್ತು ವ್ಯಾಕ್ಯೂಮ್ ಕ್ಲೀನರ್ ಇಟ್ಟಿನೇ ಕ್ಲೀನ್ ಮಾಡಬೇಕು, ನಾವು ಕ್ಲೀನ್ ಮಾಡೋವಾಗಲ್ಲ. ಆಮೇಲೆ ಇದ್ರ ಕೆಳಗಡೆ ಇದು ಹಾಕಿದ್ದಾರೆ ನೋಡಿದ್ರ, ಸೊ ಇದು ಪೇಸ್ಟ್ ಮಾಡ್ತಾರೆ. ಓಕೆ, ಸೊ ಇದಿಲ್ದಿರ ಸಪ್ರೇಟಾಗಿ ನಾವು ಬೇರೆ ಜಾಗದಲ್ಲಿ ಮಾಡಿಸ್ಕೊಂಡ್ರೆ ಇವಾಗೆಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಮಾಡಬೇಕು. ಸೊ ಅದೆಲ್ಲ ಏನಕ್ಕೆ ಅಂತ ನಾನು ಮಾಡಿಸ್ಕೊಂಡಿಲ್ಲ. ಡೀಸೆಂಟ್ ಆದ ಮ್ಯಾಟು. ಈಗ ಆಲ್ಮೋಸ್ಟ್ 1 ಇಯರ್ ಆಗಕ್ಕೆ ಬಂದಿದೆ, 2 ತಿಂಗಳಿದೆ. ಬಟ್
ಮೇಂಟೈನ್ ಮಾಡಬೇಕು, ಅವಾಗ ಒರೆಸ್ಬೇಕು, ಎತ್ತಬೇಕು, ಕ್ಲೀನ್ ಮಾಡಬೇಕು, ಅದೆಲ್ಲ ಮಾಡಲೇಬೇಕು. ಮತ್ತು ಸೀಟ್ ಕವರ್ಸು ಎವ್ರಿಥಿಂಗ್ ಈಸ್ ಕೂಲ್. ಇಂಪಾರ್ಟೆಂಟ್ ಆಸ್ಪೆಕ್ಟ್, ನೀವು ಸನ್ ರೂಫ್ ಯಾರಾದರೂ ತೊಗೊಬೇಕು ಅಂತಿದ್ದರೆ ಯೋಚನೆ ಮಾಡಿ ಇನ್ನೊಂದು ಸತಿ. ಡೆಫಿನೆಟಾಗಿ ನೀವು ಯೂಸ್ ಮಾಡ್ತೀರಾ, ನಿಮ್ಗೆ ಏಕೆ ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ತಗೊಳ್ಳಿ. ಮ್ಯಾಕ್ಸಿಮಮ್ ಇನ್ 8 ಮಂತ್ಸಲ್ಲಿ ನಾವು ಅಷ್ಟು ಯೂಸೇ ಮಾಡಿಲ್ಲ, ಸುಮ್ಮನೆ ಅದು ಪಾಟಿಗೆ ಅದಲ್ಲಿದ್ದೆ. ನಾವು ಯಾವಾಗಾದರೂ ಫನ್ನಿಗೆ ಏನಾದರೂ ಫ್ಯಾಮ್ಲಿದಲ್ಲಿ ಹೋಗ್ತಾ ಇದ್ದೀವ, ಫನ್ನಿಗೆ ಹಿಂಗೆ ಓಪನ್ ಮಾಡಿಬಿಟ್ಬಿಡೋದು. ಆನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಬಟ್ ನಾನು ಹೇಳೋದೇನು ಅಂದರೆ ಫನ್ನಿಗೆ ಈ ಥರ ಓಪನ್ ಮಾಡಿ ಹಂಗೆ ಜಾಲಿಯಾಗಿ ಹೋಗ್ತಾ ಇರಬೇಕು. ಬಿಕಾಸ್ ನಾನು ಯಾವಾಗಲೂ ಡ್ರೀಮ್ ಮಾಡಿದ್ದೆ, ಐ ನೀಡ್ ದಿಸ್ ಅಂತ. ಹಾಗಂದರೆ ನನಗೆ ಸನ್ ರೂಫ್ ಇರೋ ಗಾಡಿನೇ ಬೇಕು ಅಂತ ನಾನು ಡಿಸೈಡ್ ಆಗಿದ್ದೆ. ಅದರಿಂದಾನೇ ನಾನು ಅದನ್ನ ತೊಗೊಂಡಿದ್ದು. ಬಟ್ ಯೋಚನೆ ಮಾಡಿ, ಸನ್ ರೂಫ್ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಇಲ್ದಿರ ಇದ್ರೂ ಚೆನ್ನಾಗಿರುತ್ತೆ. ದಟ್ ಲೆಫ್ಟ್ ಟು ಯು. ಮಾನ್ಸ್ಟರು ನಮ್ಗೆ ಸ್ಪಾನ್ಸರ್ ಮಾಡಿಲ್ಲ, ಬಟ್ ಫ್ಯೂಚರಲ್ಲಿ ಮಾಡ್ತಾರೆ. ದಟ್ಸ್ ಅಬೌಟ್ ದಿ ಕಾರ್. ಸ್ಮಾಲ್ ಅಪ್ಡೇಟ್ ಅಷ್ಟೇ. ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂದ್ಕೊತೀನಿ ಈ ಚಾನಲಲ್ಲಿ, ಮಾಡ್ತಿಲ್ಲ. ದಿಸ್ ಇಸ್ ವೇರ್ ಎವ್ರಿಥಿಂಗ್ ಸ್ಟಾರ್ಟೆಡ್. ಮತ್ತು ಈ ಒಂದು ವೀಡಿಯೋ ಜೊತೆಗೆ ನಾನು ರೆಸ್ಯೂಮ್ ಮಾಡ್ತಾಯಿದ್ದೀನಿ. ವೀಕ್ಲಿ 1 ವೀಡಿಯೋ ಅಟ್ಲೀಸ್ಟ್ ಬರ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಶೇರ್ ಮಾಡ್ಕೊತೀನಿ ಎಲ್ಲ. ಆ್ಯಂಡ್ ಅಂಟಿಲ್ ದೆನ್ ಸಿ ಯು ಔಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ನಿಮಗೆ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಐ ವುಡ್ ಬಿ ಹ್ಯಾಪಿ ಟು ಇಂಟ್ರ್ಯಾಕ್ಟ್ ವಿತ್ ಯು ಗೈಸ್. ಬಾಯ್.